ಏ ಗಾಯ್ಸ್ ನೋಡ್ತಾ ಇದ್ದೀರಾ? ವೆಲ್ಕಮ್ ಗಾಯ್ಸ್ ನೋಡ್ತಾ ಇದ್ದೀರಾ? ಅವನ ಚಾನಲ್ಲಿ ಇವಳೇನ್ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ದಿಸ್ ಇಸ್ ಮಿಡಲ್ ಕ್ಲಾಸ್ ಕನ್ನಡಿಗ. ಅವನು ವರ್ಕ್ ಮೇಲೆ ಆಚೆ ಹೋಗಿದ್ದಾನೆ, ಸೊ ಅವನ್ ಅಕೌಂಟ್ ನಾನು ಇವಾಗ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಇವಾಗ ನಾವೆಲ್ಲ ಸ್ಟೇಗೆ ಹೋಗ್ತಾ ಇದ್ದೀವಿ. ಗೈಸ್ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆಯ್ತು ಮಾಡಿ ನೋಡಿ, ಆಯ್ತು ಗಾಯ್ಸ್. ಮತ್ತೆ ಇನ್ನೇನು ಗೈಸ್, ಇದೇನು ಗೊತ್ತಾ, ಇದೆಲ್ಲ ನಾನೇ ಮಾಡಿರೋದು. ಸ್ಟೇಗೆ ಸ್ವಲ್ಪ ಇದು ಬೇಕಿತ್ತು, ಅದಕ್ಕೆ ಮಾಡ್ತಾ ಇದ್ದೀನಿ. ಇದ್ದು ಫುಲ್ ವಿಡಿಯೋ ಬೇಕಾದ್ರೂ ಸಹ ಕಮೆಂಟ್ ಮಾಡಿ, ಓಕೆ? ಪದೇ ಪದೇ ಅನ್ಕೋಬಹುದು ಇದು ಯಾಕೆ ಹಿಂಗ್ ಮಾಡ್ತಾರೆ ಅಂತ. ಬಿಕಾಸ್ ಇದು ನಮ್ದು ಕೊಯ್ಲಿದು, ನಮ್ ಕೊಯ್ಲಿ ಯಾವಾಗ ಹಿಂಗ್ ಮಾಡ್ತಾ ಇರ್ತಾರೆ. ಸೊ ಅದೊಂದು ರೀಸನ್ ನಂಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಫನ್ ಕಿಸ್ ಮಾಡ್ತಿದ್ದೆ ನಾನು. ಏನಂದೆ? ಇನ್ನೊಂದ್ಸಲ ಹೇಳು. ಫನ್ ಕಿಸ್ ಮಾಡ್ತಿದ್ದೆ ನಾನು. ಓ ಮೈ ಗಾಡ್, ನಮ್ಮ ಅಣ್ಣ ಮುಂಚೆ ಇಲ್ಲೆಲ್ಲೋ ವರ್ಕ್ ಮಾಡಿ ಅಲ್ಲಿ ಕಾಣಿಸ್ತಿದೆ, ಮರ್ತೋಯ್ತು. ಬರೋ ತೋರಿಸ್ತೀನಿ. ನಮ್ಮ ಮಡಿಕೇರಿ ರೋಡಿಗೆ ನೀರ್ ಹಾಕ್ತಾ ಇದಾರೆ. ಗುಡ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಅಲ್ಲಿ ಸ್ಟೇಗೆ ಹೋಗ್ಬಿಟ್ಟು ಏನೋ ತಿನ್ಲಿಕ್ಕೆ ಏನಾದ್ರು ಬೇಕಲ್ಲ ಅಂದ್ಬಿಟ್ಟು ನಿಲ್ಸಿದೀವಿ. ನಮ್ಮಮ್ಮ ನಾನು ಫಸ್ಟ್ ಟೈಮ್ ವ್ಲಾಗ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಐಟಮ್ಸ್ ಬಂತು, ತೋರಿಸಿ. ಓಕೆ ಗಾಯ್ಸ್, ಫೈನಲಿ ನಾವು ನಮ್ಮ ಸ್ಟೇಗೆ ರೀಚ್ ಆಗಿದ್ದೀವಿ. ಸ್ಟೇ ನೋಡೋಕ್ಕೆ ತುಂಬ ದಿನ ಕಳೆದ್ಮೇಲೆ ಸ್ವಲ್ಪ ಹಂಗೆ ಎಲ್ಲ ಕೆಲಸ ನಡೀತಾ ಇದೆ ಗಾಯ್ಸ್ ಮೇಲೆ. ಸೊ ಹಾಗಾಗಿ ಇಷ್ಟು ಡಸ್ಟ್ ಆಗಿದೆ ಗಾಯ್ಸ್. ಬೇಗ ಕೆಲಸ ಮುಗಿಸ್ಕೊಂಡು ಮತ್ತೆ ಬಂದು ಸಿಗ್ತೀವಿ. ತುಂಬ ಕೆಲಸ ಇದೆ ಗಾಯ್ಸ್, ಎಲ್ಲ ಮುಗಿಸಿ ಮತ್ತೆ ಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ? ಒಂದು ಇಟ್ಟಿಗೆನೂ ಎತ್ತಕ್ಕಾಗದ ತುಂಬಾನೇ ಒದ್ದಾಡ್ತಿದ್ದಾರೆ ಗಾಯ್ಸ್. ನನ್ಗಂತೂ ಇದನ್ನ ನೋಡ್ಬಿಟ್ಟು ಅಯ್ಯೋ ಅನ್ಸ್ತು. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಬ್ರೇಕ್ ಟೈಮ್, ಎಲ್ಲಾರು ತಂದಿರೋಂಥ ಸ್ನಾಕ್ಸ್ ನ ತಿಂತಾ ಇದ್ದೀವಿ. ಇವ್ ನೋಡಿ, ಏನ್ ತಿಂತಾ ಇದ್ದೀರಾ ನೀವು? ಏನ್ ತಿಂತಾ ಇದ್ದೀರಾ? ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ನೋಡಿ ಗಾಯ್ಸ್, ನಮ್ಮಮ್ಮ ಎಷ್ಟು ಕಷ್ಟ ಪಡ್ತಾ ಇದಾರೆ ಅಂತ. ನಮ್ಮಮ್ಮ ಇಲ್ಲಿಂದ ಬರೋ ಮುಂಚೆ ಏನ್ ಹೇಳಿದ್ರು ಅಂದ್ರೆ 1 ನಿಮಿಷದಲ್ಲಿ ಖಾಲಿ ಮಾಡ್ತೀನಿ ಅಂದ್ರು. ನೋಡಿದ್ರೆ ಇನ್ನೂ ಇಷ್ಟು ಇದೆ. ನೋಡ್ವಾ ಎಷ್ಟು ಬೇಗದಲ್ಲಿ ಆಗುತ್ತೆ ಅಂತ. A few moments later. ಕೈ ತುಂಬಾ ಗಲೀಜಿದೆ ಗಾಯ್ಸ್, ಬಿಕಾಸ್ ನಾವು ಕೆಲಸ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ನಮ್ಮ ಅಣ್ಣ ಕಾಲ್ ಮಾಡ್ದ. ನಾನು ವ್ಲಾಗ್ ಮಾಡ್ತಾ ಇದ್ದೀನಪ್ಪ. ಮಾತಾಡು, ನಿಮ್ಮ ವ್ಯವಸ್ಥೆಗೆ ಅಂತ ಹೇಳ್ತೀಯಾ? ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನಮ್ಮ ಕೆಲಸ ಎಲ್ಲ ಆಗಿ ನಾವು ಇವಾಗ ಹೋಗ್ತಾ ಇದ್ದೀವಿ ಮನೆಗೆ. ಕೆಲಸ ತುಂಬ ಮಾಡಿ ಅಂದರೆ ಡೈಲಿ ಕೆಲಸ ಮಾಡುವಾಗ ಆ ಥರದ್ದೇನು ಫೀಲ್ ಆಗಲ್ಲ. ಬಟ್ ಅಪೂರ್ವ ಕೆಲಸ ಮಾಡಿರ್ತೀವಲ್ಲ, ತುಂಬಾ ಬಾಡಿ ಪೈನ್ ಆಗ್ತಾ ಇದೆ. ಇವತ್ತು ವೀಕ್ ಆಫ್ ಇರೋದು. ಆ್ಯಕ್ಚುಲಿ ನನಗೆ ವೀಕ್ ಆಫ್ ಥರನೇ ಫೀಲ್ ಆಗಲಿಲ್ಲ. ಇಲ್ಲಿ ಮಾತಾಡ್ತಿದ್ದಾರೆ, ಡಿಸ್ಟರ್ಬ್ ಆಗ್ತಿದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಆ್ಯಕ್ಚುಲಿ ನಾನು ವಿಡಿಯೋ ಮಾಡ್ತಾ ಇರೋದು ನಮ್ಮ ಅಣ್ಣನಿಗೆ ಗೊತ್ತಿರಲಿಲ್ಲ. ಆವಾಗಲೇ ಕಾಲ್ ಮಾಡ್ದಲ್ಲ, ಆವಾಗಲೇ ಗೊತ್ತಾಗಿದ್ದು. ಆ್ಯಕ್ಚುಲಿ ಅದನ್ನು ನಾನು ಸೀರಿಯಸ್ ಆಗಿ ತೊಗೊಂಡಿದ್ದೇನೆ ಇಲ್ವಾ ಅಂತಲೂ ಗೊತ್ತಿಲ್ಲ. ನೋಡುವ ಅವ್ನು ಏನು ಅಂದ್ಕೊಳ್ತಾನೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ವ್ಲಾಗಿಂಗ್ ಮಾಡೋದಂದ್ರೆ ನನಗೂ ಏನೂ ಐಡಿಯಾ ಗೊತ್ತಿರಲಿಲ್ಲ. ಯಾವ್ದು ಕವರ್ ಮಾಡಬೇಕು, ಯಾವ್ದು ಕವರ್ ಮಾಡಬಾರ್ದು ಅಂತಲೂ ಗೊತ್ತಿರಲಿಲ್ಲ. ಸುಮ್ಮನೆ ಬ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ನನಗೆ ಈ ಥರನೇ ಬರ್ತಾ ಇದ್ದಾಗ ಒಂದು ಅನಿಸ್ತು, ನಮ್ಮಣ್ಣನ ಯಾವಾಗಲೂ ಒಂದೊಂದು ಕವಿತೆ ಹೇಳ್ತಾ ಇರ್ತಾನೆ, ನಾನು ಯಾಕೆ ಕೇಳಬಾರ್ದು ಅಂತ. ಬಿಕಾಸ್ ಅವನಿಗೆ ನಾನು ಅಷ್ಟೆಲ್ಲ
ಕವಿತೆ ಹೇಳೋಂಥ ಟ್ಯಾಲೆಂಟ್ ಬಂದಿರೋದು ನನ್ನಿಂದ. ಸೊ ನಾನೊಂದು ಕವಿತೆ ಹೇಳ್ತೀನಿ, ಬಟ್ ಈ ವ್ಲಾಗಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ.